ಎಲ್ಲರಿಗೂ ನಮಸ್ಕಾರ. ಹೋಲಿಯ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಬರ್ತೇನೆ. ಹೋಲಿಯ ಮಹತ್ವವೇನು, ಹೋಲಿಯನ್ನ ಯಾಕೆ ಆಚರಣೆ ಮಾಡ್ತಾರೆ, ಯಾವ ಯಾವ ಪಂಗಡದವರು ಆಚರಣೆ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಪುರಾಣದಲ್ಲಿ ಹೋಲಿಯ ಬಗ್ಗೆ ಯಾವ ರೀತಿ ಉಲ್ಲೇಖ ಇದೆ, ಹೋಲಿ ಹಬ್ಬ ಅದರ ಹಿಂದಿನ ಮಹತ್ವ ಏನು, ಅದನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ವಿವರಿಸ್ತಾ ಬರ್ತೀನಿ. ಅಲ್ಲಿವರೆಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಹೋಲಿ ಅಂತಂದ್ರೆ ಇದು ಹುಣ್ಣಿಮೆಯ ದಿನ ಆಚರಣೆ ಮಾಡುವಂತದ್ದು. ಹೋಲಿ ಹುಣ್ಣಿಮೆ, ಕಾಮದಹನವನ್ನ ಹುಣ್ಣಿಮೆಯ ದಿನ ಆಚರಣೆ ಮಾಡ್ತಾರೆ. ಇದು ಫಾಲ್ಗುಣ ಮಾಸದಲ್ಲಿ ಬರುವಂತದ್ದು. ಚಳಿಗಾಲದ ಅಂತ್ಯದಲ್ಲಿ, ಈ ಫೆಬ್ರವರಿ ಮಾಸದ ಕೊನೆಯಲ್ಲಿ, ಮಾರ್ಚ್ ಮಾಸದ ಮೊದಲಲ್ಲಿ ಈ ಹೋಲಿ ಹುಣ್ಣಿಮೆ ಅನ್ನುವಂಥದ್ದು ಪ್ರತಿ ವರ್ಷ ಸಾಮಾನ್ಯವಾಗಿ ಬರ್ತದೆ. ನಾವು ಅದನ್ನ ಸಾಮಾನ್ಯವಾಗಿ ಆ ಟೈಮಲ್ಲಿ ಆಚರಣೆಯನ್ನ ಮಾಡ್ತೇವೆ. ಇದನ್ನ ವಸಂತ ಮಾಸದ ಶುರುವಲ್ಲಿ ನಾವು ಆಚರಣೆ ಮಾಡ್ತೇವೆ. ಪುರಾಣದಲ್ಲಿ ಇದರ ಉಲ್ಲೇಖ ಏನು, ನಾವು ಹಳೆಯ ಕಾಲದ ದೇವಾಲಯಗಳಿಗೆಲ್ಲ ಹೋದಾಗ, ಸಾಮಾನ್ಯವಾಗಿ ಹಂಪಿಗೆ ಹೋದಾಗ ನೀವು ಶಿಲ್ಪಕಲೆಯನ್ನ, ಅಲ್ಲಿ ಭಿತ್ತಿ ಚಿತ್ರವನ್ನ ನೀವು ನೋಡ್ಬೋದು, ಅದನ್ನ ಅಬ್ಸರ್ವ್ ಮಾಡಿರ್ಬೋದು. ಅಲ್ಲಿ ಹೋಲಿ ಆಟ ಆಡೋದು, ಹೋಕುಳಿ ಆಟದ ಒಂದು ಭಿತ್ತಿ ಚಿತ್ರ ಕೂಡ ಇದೆ. ಅಂದ್ರೆ ದೇವಾನುದೇವತೆಗಳು ಕೂಡ ಇದನ್ನ ಆಟ ಆಡ್ತಾ ಇದ್ರು. ಹಳೆಯ ಕಾಲದ ನಮ್ಮ ರಾಜಮನೆತನದವರು ಕೂಡ ಆಟ ಆಡ್ತಾ ಇದ್ರು. ಇದು ಪುರಾಣದಲ್ಲಿ ಕೂಡ ಉಲ್ಲೇಖ ಇದೆ. ನಮ್ಮ ಸನಾತನ ಧರ್ಮದ ಒಂದು ವಿಶಿಷ್ಟ ವಿಭಿನ್ನ ಸಂಪ್ರದಾಯ ಇದು, ನಮ್ಮ ಆಚರಣೆ ಇದು. ಯಾವ ರೀತಿ ನಾವು ಹೋಲಿಯನ್ನ ಆಚರಣೆ ಮಾಡ್ತೀವಿ, ಯಾವ ಯಾವ ಪಂಗಡದವರು ಯಾವ ರೀತಿಯಲ್ಲಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ, ನಮ್ಮ ಭಾರತ ದೇಶದಲ್ಲಿ ಯಾವ ಜಾತಿಯವರು, ಯಾವ ಪಂಗಡದವರು, ಯಾವ ಮೂಲದವರು ಇದನ್ನ ಯಾವ ರೀತಿ ಆಚರಣೆ ಮಾಡ್ತಾರೆ, ಎಲ್ಲದರ ಒಂದು ತುಣುಕನ್ನ ನಿಮ್ಗೆ ನಾನು ತೋರಿಸ್ತಾ ಬರ್ತೀನಿ. ಈ ಮೊದಲನೇದಾಗಿ ಹೋಲಿ ಅಂದ್ರೆ ಏನು, ರಂಗು ರಂಗಿನ ಆಟ ಇದು. ಎಲ್ಲರಿಗೂ ಸಡಗರ ಸಂಭ್ರಮ, ಮನೆಯಲ್ಲಿರುವ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಇದರ ಸಡಗರ ಸಂಭ್ರಮ ಎಲ್ಲ ಕಡೆ ಹಬ್ಬಿರುತ್ತೆ. ಹೋಲಿ ಬಂತು ಅಂತ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಒಂಥರ ಸಡಗರ ಸಂಭ್ರಮ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಡಗರ ಸಂಭ್ರಮ. ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲದೆ, ಬಡವರು ಶ್ರೀಮಂತರು ಎಂಬ ಭೇದ ಭಾವವಿಲ್ಲದೆ, ಎಲ್ಲರೂ ಮೇಲು ಕೀಳು ಜಾತಿ ಭೇದ ಯಾವುದು ಇಲ್ಲದೆ, ಯಾವುದನ್ನು ಲೆಕ್ಕಿಸದೆ, ತಾರತಮ್ಯವಿಲ್ಲದೆ ಆಟ ಆಡುವಂತಹ ಒಂದು ಏಕೈಕ ಹಬ್ಬ ಅಂತ ಹೇಳಿದ್ರೆ ಇದು ನಮ್ಮ ಹೋಲಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ಒಂದು ಒಳ್ಳೆಯ ಸಂಬಂಧಗಳನ್ನ ಬೆಸೆಯುವಂತಹ ಹಬ್ಬ ಕೂಡ ಇದು ಆಗಿದೆ. ಸಾಕಷ್ಟು ಜನರು ಹೋಳಿಯನ್ನ ಆಚರಣೆ ಮಾಡ್ತಾರೆ. ಕೆಲವು ಕಡೆ ಅಷ್ಟು ಆಚರಣೆ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಅದನ್ನ ತುಂಬಾ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋಲಿಯನ್ನ. ತಾರಕಾಸುರ ಎಂಬ ರಾಕ್ಷಸನಿರ್ತಾನೆ, ಅವನೇನ್ ಮಾಡ್ತಾನೆ, ತಪಸ್ಸನ್ನ ಮಾಡ್ತಾನೆ, ಘೋರವಾದ ತಪಸ್ಸನ್ನ ಮಾಡ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ, ಅವನ ತಪಸ್ಸಿಗೆ ಒಲಿತಾನೆ. ಯಾವ ತರ ಅವನು ವರವನ್ನ ಕೇಳ್ತಾನೆ ಅಂತ ಹೇಳಿದ್ರೆ, ತನ್ಗೆ ಯಾರಿಂದನೂ ಸಾವು ಬರಬಾರ್ದು, ತನ್ಗೆ ಸಾವು ಬರ್ಬೇಕಾದ್ರು ಯಾರಿಂದ ಅಂತ ಹೇಳಿದ್ರೆ ಈಶ್ವರನಿಂದ ಜನಿಸಿದ 7 ದಿನದ ಮಗುವಿನಿಂದ ನನ್ಗೆ ಸಾವು ಬರ್ಬೇಕು ಅಂತ ತಪಸ್ಸನ್ನ ಪಡ್ಕೊಳ್ತಾನೆ, ವರವನ್ನ ಪಡ್ಕೊಳ್ತಾನೆ ತಪಸ್ಸು ಮಾಡ್ಕೊಂಡು. ಈ ಕಡೆ ಈಶ್ವರ ಭೋಗ ಸಮಾಧಿಯಲ್ಲಿ ಇರ್ತಾರೆ. ಈಶ್ವರ ಭೋಗ ಸಮಾಧಿಯಲ್ಲಿ ಇರ್ಬೇಕಾದ್ರೆ ದೇವಾನುದೇವತೆಗಳೆಲ್ಲವೂ ಪಾರ್ವತಿಯ ಜೊತೆಗೆ ಸಮಾಗಮಗೊಳ್ಬೇಕು ಶಿವ ಅಂತ ಹೇಳ್ಕೊಂಡು ಮನ್ಮಥನನ್ನು ಪ್ರಾರ್ಥನೆ ಮಾಡ್ತಾರೆ. ಮನ್ಮಥ ಮತ್ತೆ ರತಿ ಏನ್ ಮಾಡ್ತಾರೆ, ಈಶ್ವರನನ್ನು ಹೂವಿನ ಬಾಣದಿಂದ ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎದ್ದಂತ ಈಶ್ವರ ಕೋಪಗೊಂಡು ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಸುಟ್ಟು ಭಸ್ಮವಾದ ಮನ್ಮಥನ ಈ ನೆನಪಿಗೋಸ್ಕರ ಅದೇ ದಿವಸ, ಅವತ್ತು ಹುಣ್ಣಿಮೆ ಆಗಿರುತ್ತೆ, ಅದೇ ದಿವಸ ಕಾಮದಹನವನ್ನ ಮಾಡ್ತಾರೆ. ಮನ್ಮಥ ಅಂತ ಹೇಳಿದ್ರೆ ಕಾಮನ ಪ್ರತಿರೂಪ, ಶ್ರೀಮನ್ನಾರಾಯಣನ ಪ್ರತಿರೂಪ. ಒಳ್ಳೆಯ ವಿಚಾರಗಳು, ನಮ್ಮಲ್ಲಿರುವ ಒಳ್ಳೆಯ ಕಾಮ ಕ್ರೋಧ ಮದ ಮತ್ಸರ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ಲೇಬೇಕಾದದ್ದು. ಯಾವುದೇ ವ್ಯಕ್ತಿಯಲ್ಲಿ ಕಾಮ ಕ್ರೋಧ ಮದ ಮತ್ಸರ ಇಲ್ಲ ಅಂತಂದ್ರೆ ಆತ ಮಾನವ ಅಂತ ಅನ್ಸೋದೇ ಇಲ್ಲ, ಪರಿಗಣನೆಗೊಳ್ಳೋದೇ ಇಲ್ಲ. ಆದ್ದರಿಂದ ಕಾಮ ಕ್ರೋಧ ಮದ ಮತ್ಸರ ಅನ್ನುವಂಥದ್ದು ಎಲ್ಲರಲ್ಲೂ ಇರ್ಲೇಬೇಕಾದದ್ದು. ನಮ್ಮಲ್ಲಿರುವ ಕೆಟ್ಟ ಕಾಮನೆಗಳು ಅಂತ ಹೇಳಿದ್ರೆ ಅದು ಅತಿರೇಕದ ವಿಚಾರಕ್ಕೆ ನಮ್ಮನ್ನ ಕೊಂಡೊಯ್ತದೆ, ಅಕ್ರಮ ಅನೈತಿಕ ಇಂತಹ ವಿಚಾರಗಳಿಗೆ ನಮ್ಮನ್ನ ಕೊಂಡೊಯ್ತದೆ. ಅಂತಹ ಕೆಟ್ಟ ಕಾಮನೆಗಳನ್ನ ನಾವು ಸುಟ್ಟು ಭಸ್ಮ ಮಾಡೋದು, ಒಳ್ಳೆಯ ವಿಚಾರಗಳನ್ನ, ಸದ್ವಿಚಾರಗಳನ್ನ, ಸನ್ನಡತೆಯನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳೋದು, ಅದರ ಪರಿಣಾಮವಾಗಿ ಈ ಕಾಮ ದಹನವನ್ನ ಮಾಡ್ತೇವೆ. ಅದು ಹುಣ್ಣಿಮೆಯ ದಿನ ಆಗಿರುತ್ತೆ. ಮನ್ಮಥ ಲೋಕ ಕಲ್ಯಾಣಕ್ಕಾಗಿ ಭಸ್ಮವಾಗಿರುವ ದಿನ ಅದು ಹುಣ್ಣಿಮೆಯ ದಿನ ಆಗಿರುತ್ತೆ. ಆದ್ರಿಂದ ಅದೇ ದಿನವನ್ನ ಕಾಮದಹನ ಅಂತ ಹೇಳ್ತಾರೆ. ಕಾಮಣ್ಣನ ಪ್ರತಿರೂಪವನ್ನ ನಾವು ರೂಪಿಸಿಕೊಂಡು ಒಂದು ಮರದ ಕಟ್ಟೆಯಲ್ಲಿ ಅಥವಾ ಯಾವ್ದಾದ್ರೂ ಒಂದು ಕಲ್ಲಿನ ಕಟ್ಟೆಯಲ್ಲಿ ಕೂರಿಸಿಕೊಂಡು ಮಂಗಳವಾದ್ಯದ ಮೂಲಕ ಕಾಮಣ್ಣನ ಅಥವಾ ಹಳೆ ಬಟ್ಟೆಗಳನ್ನು ಸುಡೋದು, ಅಡಿಕೆ ಮರ ಸೌದೆಗಳನ್ನ ಸುಡೋದು, ಈ ತರ ನಮ್ಮ ಹಳೆಯ ವಿಚಾರಗಳೆಲ್ಲವೂ ಸುಟ್ಟು ಹೋಗ್ಲಿ, ನಮ್ಮ ಅಲ್ಲಿರುವ ಕೆಟ್ಟ ಕಾಮನೆಗಳೆಲ್ಲ ಸುಟ್ಟು ಹೋಗ್ಲಿ ಅನ್ನುವ ಒಂದು ದ್ಯೋತಕ ಇದು. ಆದ್ರಿಂದ ಆ ದಿನ ನಮ್ಮ ಕೆಟ್ಟ ವಿಚಾರಗಳು, ಕೆಟ್ಟ ಕಾಮನೆಗಳು ಸುಟ್ಟು ಹೋಗ್ಲಿ, ಒಳ್ಳೆಯ ವಿಚಾರಗಳು, ಒಳ್ಳೆಯ ಸನ್ನಡತೆ, ಸದ್ವಿಚಾರಗಳು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ, ನಾವು ನಮ್ಮಲ್ಲಿ ಅದು ಹುಟ್ಟಿ ಬರ್ಲಿ ಅನ್ನುವ ವಿಚಾರವಾಗಿ ನಾವು ಆ ದಿವಸ ಕಾಮದಹನವನ್ನ ಮಾಡ್ತೇವೆ.
ಈ ದಹನವನ್ನ ಮಾಡಿದಂತ ಬೂದಿಯನ್ನ ಏನ್ ಮಾಡ್ತಾರೆ, ಹಣೆಗೆ ಹಚ್ಚಿಕೊಳ್ತಾರೆ ತಿಲಕವಾಗಿ. ಮನೆಯಲ್ಲಿರುವ ಎಲ್ಲರಿಗೂ ಹಚ್ತಾರೆ. ಅದು ಯಾಕೆ ಹಚ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗ್ಬೇಕು, ಕೆಟ್ಟ ದೃಷ್ಟಿ ಏನಾದ್ರೂ ಇದ್ರೆ ಅದರಿಂದ ನಿವಾರಣೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಮನೆಗೆ ಕೂಡ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಮನೆಗೆ ಕೂಡ ಸಿಂಪಡಿಸ್ತಾರೆ. ಅದ್ಯಾಕೆ ಸಿಂಪಡಿಸ್ತಾರೆ, ಗ್ರಹ ದೋಷ ಇದ್ರೆ ಹೋಗ್ಬೇಕು. ನಾವು ಸ್ನಾನ ಮಾಡುವ ನೀರಿನಲ್ಲಿ ಅದನ್ನ ಬೆರೆಸ್ಕೊಂಡು ಸ್ನಾನ ಮಾಡ್ತೀವಿ, ನಮ್ಮಲ್ಲಿರುವ ದೋಷ ಹೋಗ್ಬೇಕು. ಅಥವಾ ಕೆಂಪು ಬಟ್ಟೆಯಲ್ಲಿ ಅದನ್ನ ಸ್ವಲ್ಪ ಬೂದಿಯನ್ನ ಹಾಕಿ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಬೂದಿಯನ್ನ ಹಾಕಿ ನಾವು ಬಟ್ಟೆಯನ್ನ ಕಟ್ಟಿ ದುಡ್ಡಿಡುವ ಜಾಗದಲ್ಲಿ ಇಟ್ರೆ ಲಕ್ಷ್ಮಿ ಚಾಚು ತಪ್ಪದೆ ಅಲ್ಲೇ ಇರ್ತಾಳೆ, ಲಕ್ಷ್ಮಿ ಕಟಾಕ್ಷವಾಗ್ತಾಳೆ ಅನ್ನುವ ಒಂದು ಮಾತಿದೆ. ನಮ್ಮ ಮಲ್ಕೊಳ್ಳುವ ತಲೆದಿಂಬಿನಾಡಿ ಇಟ್ಕೊಂಡ್ರೆ ಅದನ್ನ ಆ ಬೂದಿಯನ್ನ ಒಂದು ಬಟ್ಟೆಗೆ ಸುತ್ತಿ ಮಲ್ಕೊಳ್ಳುವ ತಲೆದಿಂಬಿನಾಡಿ ಇಟ್ಕೊಂಡ್ರೆ ನಮ್ಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ, ಅನಾರೋಗ್ಯ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ನಾವು ಇದೆಲ್ಲವನ್ನ ಆಚರಣೆ ಮಾಡ್ತೇವೆ. ಅದರಲ್ಲಿ ಅಷ್ಟು ಶಕ್ತಿ ಇದೆ. ಒಂದು ಕಾಮಣ್ಣನನ್ನು ಸುಟ್ಟಿರೋದು ಒಂದು ಒಳ್ಳೆಯ ವಿಚಾರಗಳನ್ನ ನಾವು ಪಾಲಿಸ್ಕೊಳ್ಬೇಕು ಅನ್ನುವಂಥದ್ದು, ನಮ್ಮಲ್ಲಿರುವ ಒಂದು ನಕಾರಾತ್ಮಕತೆ, ನಮ್ಮಲ್ಲಿರುವ ನೆಗೆಟಿವಿಟಿ ಎಲ್ಲವೂ ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ಅದರ ಪ್ರತಿರೂಪವಾಗಿ ಈ ಬೂದಿಯನ್ನ ಹಚ್ಕೊಳ್ತೇವೆ. ಇನ್ನೊಂದು ಕಥೆಯ ಪ್ರಕಾರ ಹೋಲಿಕಾ ಎನ್ನುವ ಒಬ್ಬಳು ರಾಕ್ಷಸಿ ಇದ್ಲು. ನಿಮ್ಗೆಲ್ಲ ಗೊತ್ತಿರುವಂಗೆ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ನೀವು ಮೂವಿನಲ್ಲೇ ನೋಡಿರ್ತೀರಾ ಅಥವಾ ಕಥೆಗಳಲ್ಲಿ ಓದಿರ್ತೀರಾ. ಭಕ್ತ ಪ್ರಹ್ಲಾದ ಅದೆಷ್ಟೇ ಕಾಟ ಕೊಟ್ರು, ಹಿರಣ್ಯಕಶಿಪು ಅದೆಷ್ಟೇ ಹಿಂಸೆ ಕೊಟ್ರು ಹರಿಸ್ಮರಣೆಯನ್ನು ಮಾಡೋದು ಬಿಡೋದಿಲ್ಲ. ಇದಕ್ಕೆ ಕೋಪಗೊಂಡ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ಹಿರಣ್ಯಕಶಿಪುವಿನ ತಂಗಿ ಹೋಲಿಕಾ ಕೂಡ ಒಂದು ವರವನ್ನ ಪಡ್ಕೊಂಡಿರ್ತಾಳೆ. ಅದು ಎಂತಹ ವರ ಅಂದ್ರೆ, ಬೆಂಕಿಯಲ್ಲಿ ಉರಿದ್ರು ತಾನು ಸುಟ್ಟು ಹೋಗ್ಬಾರ್ದು ಅನ್ನುವ ವರವನ್ನ ಪಡ್ಕೊಂಡಿರ್ತಾಳೆ. ಇದಕ್ಕೆ ಇವಳು ಕೆಟ್ಟ ರಾಕ್ಷಸಿ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿ ಹಚ್ಕೊಳ್ತಾಳೆ. ಆಕೆ ಸುಡೋದಿಲ್ಲ, ಮಕ್ಕಳೆಲ್ಲ ಸುಟ್ಟು ಹೋಗ್ತಾರೆ. ಇದರಿಂದಾಗಿ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ತನ್ನ ಮಗ ಇವನು ಪ್ರಹ್ಲಾದ ಯಾವಾಗ್ಲೂ ಹರಿಸ್ಮರಣೆಯನ್ನ ಮಾಡ್ತಾನೆ, ಇಷ್ಟು ಹೇಳಿದ್ರು ಕೇಳೋದಿಲ್ಲ. ಇವನು ಬದುಕಿರಬಾರ್ದು, ಈ ಪ್ರಪಂಚದಲ್ಲಿ ನಾನೇ ದೊಡ್ಡವನು, ನನಗಿಂತ ದೊಡ್ಡವನು ಯಾರು ಇಲ್ಲ ಅನ್ನುವ ಒಂದು ಭ್ರಮೆಯಲ್ಲಿ ಅವನನ್ನ ಹೋಲಿಕಾ ಜೊತೆ ನೀನು ಕೂರಿಸ್ಕೊ, ಅವನನ್ನ ಸುಟ್ಟು ಭಸ್ಮ ಮಾಡು ಅಂತ ಹೇಳಿ ಹೋಲಿಕಾ ಜೊತೆ ಕಳಿಸ್ತಾನೆ. ಹೋಲಿಕಾನ ತೊಡೆಯ ಮೇಲೆ ಪ್ರಹ್ಲಾದನನ್ನು ಕೂರಿಸಿಕೊಂಡು ಬೆಂಕಿ ಹಚ್ಚುತ್ತಾಳೆ. ಆವಾಗ ಹೋಲಿಕಾನೇ ಸುಟ್ಟು ಭಸ್ಮ ಆಗ್ತಾಳೆ. ಪ್ರಹ್ಲಾದನಿಗೆ ಏನು ಆಗೋದಿಲ್ಲ, ಯಾಕೆಂದ್ರೆ ಹೋಲಿಕಾ ಪಾಪದ ಕೊಡ ತುಂಬಿರುತ್ತೆ. ಆದ್ರಿಂದ ಹೋಲಿಕಾನೇ ಸುಟ್ಟು ಭಸ್ಮ ಆಗ್ತಾಳೆ, ಪ್ರಹ್ಲಾದನಿಗೆ ಏನು ಆಗೋದಿಲ್ಲ. ಈ ಹೋಲಿಕಾ ಭಸ್ಮವಾಗಿರುವ ದಿನ ಆ ಬೂದಿಯನ್ನ ಜನರು ಏನ್ ಮಾಡ್ತಾರೆ, ಒಬ್ಬರನ್ನೊಬ್ಬರು ಬಣ್ಣವನ್ನ ಮುಖಕ್ಕೆ ಹೆಚ್ಚೋ ತರ ಬೂದಿಯನ್ನ ಬಣ್ಣದ ರೀತಿಯಲ್ಲಿ ಎರಚ್ಕೊಂಡು ಹೋಲಿಯನ್ನ ಆಚರಣೆ ಮಾಡ್ತಾರೆ. ಹೋಲಿಕಾ ದಹನವಾದ್ಲು, ಹೋಲಿಯನ್ನ ನಾವು ಆಚರಣೆ ಮಾಡ್ತೀವಿ. ಹೋಲಿಕಾ ದಹನವಾದ್ಲು ಆ ದಿನ ಅನ್ನುವ ಒಂದು ಆಚರಣೆಯನ್ನ ಮಾಡ್ತಾರೆ. ಹೋಲಿಯನ್ನ ಪರಸ್ಪರ ಬಣ್ಣವನ್ನ ಒಬ್ಬರನ್ನೊಬ್ಬರು ಎರಚಿಕೊಂಡು ಆಚರಣೆ ಮಾಡ್ತಾರೆ. ಅದೇ ತರ ಅವತ್ತು ಆ ಬೂದಿಯನ್ನು ಎರಚ್ಕೊಂಡು ಆಚರಣೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಇವಾಗ ಕಲರ್ ರಂಗಿನ ಬಣ್ಣಗಳನ್ನ ಎರಚ್ಕೊಂಡು ಆಚರಣೆ ಮಾಡ್ತಾರೆ. ನಾವು ನಮ್ಮ ಮಕ್ಕಳಿಗೆ ಕೂಡ ಮುಕ್ತವಾಗಿ ಅವಕಾಶ ಕೊಡೋಣ ಆಟ ಆಡೋದಕ್ಕೆ. ಯಾಕೆಂತ ಹೇಳಿದ್ರೆ ಅದು ನಿಮ್ಮ ತ್ವಚೆ ಹಾಳು ಮಾಡುತ್ತೆ, ಅಥವಾ ನಮ್ಮ ಮನೆ ಕ್ಲೀನ್ ಮಾಡ್ಬೇಕು, ನಮ್ಮ ಮೈ ಹಾಳಾಗುತ್ತೆ, ಗಲೀಜಾಗುತ್ತೆ, ನಮ್ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಆತರ ಒಂದು ಕಾರಣ ಹೇಳ್ಕೊಂಡು ನಮ್ಮ ಮಕ್ಕಳನ್ನ ನಾವು ಆಟ ಆಡೋದಕ್ಕೆ ಬಿಡೋದಿಲ್ಲ ಹೊರಗಡೆ. ಯಾಕೆಂದ್ರೆ ಇದು ಹಿಂದೂ ಪುರಾಣದಲ್ಲಿಯೇ ಇದೆ, ಸನಾತನ ಧರ್ಮದಲ್ಲಿ ಇದೆ. ದೇವತೆಗಳು ಕೃಷ್ಣ ಪರಮಾತ್ಮ ಕೂಡ ಆಟ ಆಡಿದ್ದಾರೆ. ಕೃಷ್ಣ ಪರಮಾತ್ಮ ರಾಧೆಯರ ಜೊತೆ ಕೂಡಿ ಬಣ್ಣವನ್ನ ಎರಚ್ಕೊಂಡು ಆಟ ಆಡಿದ್ದಾರೆ, ಹೋಲಿಯನ್ನ ಆಟ ಆಡಿದ್ದಾರೆ. ಗೋಪಿಕೆಯರ ಜೊತೆ ಯಾವುದು ಹೋಕುಳಿಯಲ್ಲಿ ಮಿಂದು ಎದ್ದಿದ್ದಾರೆ. ಇದೆಲ್ಲವೂ ಪುರಾಣದಲ್ಲಿ ಇದೆ. ಆದ್ರಿಂದ ನಮ್ಮ ಸನಾತನ ಧರ್ಮದ ಒಂದು ಸಂಪ್ರದಾಯ, ಒಂದು ಆಚರಣೆಯನ್ನು ನಾವು ಮುಂದುವರ್ಸ್ಕೊಂಡು ಬರೋಣ. ನಮ್ಮ ಮಕ್ಕಳಿಗೂ ಕೂಡ ಇದನ್ನ ಹೇಳಿಕೊಡೋಣ. ಮುಕ್ತವಾಗಿ ಅವರಿಗೆ ಆಟ ಆಡಿ ಅಂತ ಹೇಳಿ ಈ ಎಲೆಯಿಂದ ಹೂವಿನಿಂದ ತಯಾರಾದ ಆರ್ಗ್ಯಾನಿಕ್ ಆಗಿರುವಂತ ಬಣ್ಣವನ್ನ ನಾವು ಬಳಸೋಣ. ನಮ್ಮ ತ್ವಚೆ ಕೂಡ ಹಾಳಾಗೋದಿಲ್ಲ, ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಒಂದು ಮುಕ್ತವಾದ ಅವಕಾಶವನ್ನ ಮಕ್ಕಳಿಗೂ ಮಾಡ್ಕೊಡಿ. ಆಟ ಆಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ನಮ್ಮ ಸನಾತನ ಧರ್ಮದ ಆಚರಣೆಯನ್ನ, ನಮ್ಮ ಸಂಪ್ರದಾಯವನ್ನ ನಾವು ಮುಂದುವರ್ಸ್ಕೊಂಡ್ ಬರ್ಬೇಕು. ಅದ್ಬಿಟ್ಟು ಈ ಯಾವ್ದೋ ಒಂದು ನ್ಯೂ ಇಯರ್ ಆ ಪಾರ್ಟಿ, ಗಂಡಸ್ರಿಗಿಂತ ಹೆಂಗಸರೇ ಹೆಣ್ಮಕ್ಳೇ ಜಾಸ್ತಿ ಕುಡ್ಕೊಂಡು ಯಾವ್ದೋ ಮೋರಿಯಲ್ಲಿ ಬಿದ್ದು ಅನಾಚಾರಗಳನ್ನ ವೃದ್ಧಿಸ್ತಾರೆ. ಇದ್ರ ಬದ್ಲಿಗೆ ನಮ್ಮ ಆಚಾರ ವಿಚಾರಗಳನ್ನ ಮೂಲೆ ಗುಂಪು ಮಾಡ್ತಾರೆ. ಇದ್ರ ಬದ್ಲಿಗೆ ನಮ್ಮ ಮಕ್ಕಳಿಗೆ ನಮ್ಮ ಆಚರಣೆ, ನಮ್ಮ ಸಂಪ್ರದಾಯ, ನಮ್ಮ ವಿಶೇಷತೆ, ನಮ್ಮ ವಿಶಿಷ್ಟತೆ, ನಮ್ಮ ಹಿಂದೂ ಪುರಾಣದಲ್ಲಿ ಇರುವಂತಹ ಒಂದು ಹೋಲಿ ಆಟವನ್ನ ಆಟ ಆಡೋದಕ್ಕೆ ಇದನ್ನ ಅವಕಾಶ ಮಾಡ್ಕೊಡಿ ಅಂತ ಹೇಳ್ತೀನಿ. ನಮ್ಮ ಹಿಂದಿನ ಪರಂಪರೆಯವರು ಈ ರೀತಿಯಾಗಿ ಕಾಮದಹನವನ್ನ ಮಾಡ್ತಾ ಬರ್ತಿದ್ರು. ಇನ್ನು ನಮ್ಮ ಕೊಂಕಣಿ ಕಾರ್ವಿ ಸಮಾಜ ಅಥವಾ ಮರಾಠಿ ಪಂಗಡದವರು ವಿಶೇಷವಾಗಿ ಹೋಲಿಯನ್ನ ತುಂಬಾ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಆಚರಣೆಯನ್ನ ಮಾಡ್ತಾರೆ. ಅದ್ರಲ್ಲೂ ಕಾರ್ವಿ ಕೊಂಕಣಿ ಸಮಾಜದವರು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಜಾತಿ ಭೇದವಿಲ್ಲದೆ ಹಿರಿಯರು ಕಿರಿಯರು ಎಲ್ಲರೂ ಸೇರಿ 7 ದಿನ ಇರುವಾಗಲೇ ಒಂದು ದೇವಸ್ಥಾನದ ವಠಾರದಲ್ಲಿ ಕೂಡಿ ನೃತ್ಯ, ಲಾವಡಿ, ಕೋಲಾಟ, ದಲೋರು ಅನ್ನುವಂತ ಒಂದು ವಿಶಿಷ್ಟವಾದ ಒಂದು ಅವರ ಪಂಗಡಕ್ಕೆ ಸೇರಿದಂತ ವಿಶಿಷ್ಟವಾದ ಒಂದು ಹಾಡನ್ನ ಹಾಡ್ಕೊಂಡು ಕುಣಿತವನ್ನ ಮಾಡ್ತಾರೆ. 7 ದಿನ ಇರ್ಬೇಕಾದ್ರೇನೆ ಇದನ್ನೆಲ್ಲ ಮಾಡ್ತಾರೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮ, ನಮ್ಮ ರಾಮ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲ ದೇವತೆಗಳು ಆಟ ಆಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲರೂ ಒಡಗೂಡಿ ಇದನ್ನ ಆಟ ಆಡ್ತಾರೆ. ಹೊಸ ಹೊಸ ಸಂಬಂಧಗಳು ಬೆಸೆಯುವಂತ ಸಮಯ ಇದು.
ಸ್ನೇಹ ಸಂಬಂಧ ಇನ್ನಷ್ಟು ಭದ್ರವಾಗಿರುತ್ತೆ, ಬಲಿಷ್ಠವಾಗಿರುತ್ತೆ. ನಮ್ಮ ಕಾರ್ವಿ ಕೊಂಕಣಿ ಸಮಾಜದ ಎಲ್ಲ ಗಂಡಸರು, ಹೆಂಗಸರು, ಹಿರಿಯರು, ಕಿರಿಯರು, ದಲ್ಲೋರು ನೃತ್ಯ, ಕೋಲಾಟ, ಲಾವಣಿ ಎಲ್ಲವನ್ನ ಅವರದೇ ಆದ ಶೈಲಿಯಲ್ಲಿ ಹಾಡನ್ನ ಹಾಡ್ಕೊಂಡು ಆಟವನ್ನ ಆಡ್ತಾರೆ, ರಂಗು ರಂಗಿನ ಆಟವನ್ನ ಆಡ್ತಾರೆ. ಹೊಕುಳಿ ಆಟ, ಕಾಮದಹನವನ್ನು ಮಾಡ್ತಾರೆ. ಆ ಬೂದಿಯನ್ನ ಪರಸ್ಪರ ಹಣೆಗೆ ಹಚ್ಕೊಂಡು ಮನೆಯಲ್ಲಿ ಕೂಡ ಅದನ್ನ ತಂದು ಪೂಜೆ ಮಾಡ್ತಾರೆ. ಹೊಕುಳಿ ಆಟವನ್ನ ಆಡ್ತಾರೆ. ಡಿಜೆಯನ್ನ ಹಾಕೊಂಡು ಮೆರವಣಿಗೆಯನ್ನ ತಗೊಂಡ್ ಬಂದು ಎಲ್ಲರೂ, ಮನೆಯಲ್ಲಿರುವ ಎಲ್ಲರೂ ಬಂದು ಡ್ಯಾನ್ಸ್ ಆಡೋದು, ಡಿಜೆ ಮೂಲಕ ಡ್ಯಾನ್ಸ್ ಆಡೋದು. ಎಲ್ಲರೂ ಒಂದೊಂದು ಪಂಗಡದವರು, ಒಂದೊಂದು ಗುಂಪಿನವರು ಸೇರ್ಕೊಂಡು ಒಂದೇ ತರಹದ ಬಟ್ಟೆಯನ್ನ ಹಾಕೊಳ್ಳೋದು, ಡಿಜೆ ಡ್ಯಾನ್ಸ್ ಮಾಡೋದು, ದಿನ ಪೂರ್ತಿ ಮೆರವಣಿಗೆ, ದಿನ ಪೂರ್ತಿ ಡ್ಯಾನ್ಸ್, ಹೋಳಿ ಆಟ, ಹೋಕಳಿ ಆಟ. ಈ ಮಕ್ಕಳೆಲ್ಲ ನೀರಲ್ಲಿ ಪಿಚಕಾರಿಯನ್ನ ಹಾಕೊಂಡು ಆಡ್ಕೊಂಡು ಹೋಲಿಯೋ ಹೊಕ್ಲಿಯೋ ಅಂತ ಎಲ್ಲ ಸೇರಿ ಆಟ ಆಡುವಂತ ತುಂಬಾ ಸಂಭ್ರಮದ ಒಂದು ವಿಶಿಷ್ಟವಾದ ವಿಭಿನ್ನವಾದ ಆಚರಣೆಯನ್ನು ಹೊಂದಿರುವಂತ ನಮ್ಮ ಕಾರ್ವಿ ಕೊಂಕಣಿ ಸಮಾಜದವರಂತೂ ಅದನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ, ಸಡಗರ, ಸಂಭ್ರಮ ಎಲ್ಲ ತುಂಬಿರುತ್ತೆ. ಹೋಲಿಯನ್ನ ಮನೆಯಲ್ಲಿ ತಗೊಂಡ್ ಬಂದು ಅದನ್ನ ಪೂಜೆ ಮಾಡ್ಕೊಂಡು ಹೋಕಳಿ ಆಟವನ್ನ ಆಡ್ತಾರೆ. ಈ ನೀರಿನಲ್ಲಿ ಹೋಲಿಯನ್ನ ಮಿಕ್ಸ್ ಮಾಡ್ಕೊಂಡು ಮನೆಯೆಲ್ಲ ಸಿಂಪಡಿಸ್ತಾರೆ, ದೇವರ ಪೂಜೆ ಮಾಡ್ತಾರೆ, ಅವತ್ತು ಹಬ್ಬವನ್ನ ಆಚರಣೆ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳಿಗೆ ಸಾಕಷ್ಟು ವೈಶಿಷ್ಟ್ಯ ಇದೆ, ಸಾಕಷ್ಟು ವಿಭಿನ್ನ ರೀತಿಯ ಆಚರಣೆ ಇದೆ. ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಟೈಮ್ ಪಾಸ್ಗೆ ನಮ್ಮ ಹಿರಿಯರು ಮಾಡಿರುವಂತ ಹಬ್ಬ ಅಲ್ಲ. ಇದಕ್ಕೆ ದೇವತೆಗಳು ಕೂಡ ಸಾಕ್ಷಿ ಇದ್ದಾರೆ. ನಮ್ಮ ಹಳೆಯ ಕಾಲದ ದೇವಾಲಯಗಳಿಗೆ ಹೋದ್ರೆ ಭಿತ್ತಿ ಚಿತ್ರಗಳಲ್ಲಿ ಕೂಡ ನೀವು ನೋಡ್ಬೋದು ಇದನ್ನ. ಆದ್ರಿಂದ ನಮ್ಮ ಈ ಸಂಪ್ರದಾಯವನ್ನ ನಾವು ಆಚರಣೆ ಮಾಡ್ಕೊಂಡು ಬರೋಣ, ಇನ್ನಷ್ಟು ಅದ್ದೂರಿ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರೋಣ. ಇದನ್ನ ನಮ್ಮ ಆಚರಣೆ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮವನ್ನ ಇನ್ನಷ್ಟು ನಾವು ಭದ್ರಗೊಳಿಸೋಣ. ನಮ್ಮ ಹಿರಿಯರು ಮಾಡ್ಕೊಂಡು ಬಂದ್ರು, ಅದನ್ನ ನಾವು ಮಾಡ್ತಾ ಇದ್ದೇವೆ. ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಅದನ್ನ ಹೇಳ್ಕೊಡೋಣ. ನಮ್ಮ ಸಂಪ್ರದಾಯವನ್ನ, ನಮ್ಮ ಸಂಸ್ಕೃತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ. ನಮ್ಮ ಸಂಪ್ರದಾಯವನ್ನ, ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ಸಂಪ್ರದಾಯಗಳನ್ನ ಇನ್ನಷ್ಟು ಭದ್ರಗೊಳಿಸೋಣ, ಇನ್ನಷ್ಟು ಗಟ್ಟಿಗೊಳಿಸೋಣ. ಎಲ್ಲರಿಗೂ ಹೋಳಿ ಹಬ್ಬದ ಶುಭ ಕಾಮನೆಗಳು. ಎಲ್ಲರೂ ರಂಗು ರಂಗಿನ ಆಟ ಆಡಿ ನಿಮ್ಮ ಜೀವನ ಕೂಡ ರಂಗು ರಂಗಾಗಿರಲಿ, ನಿಮ್ಮ ಜೀವನ ಕೂಡ ಬಣ್ಣ ಬಣ್ಣದಿಂದ ತುಂಬಿರಲಿ. ದೇವರು ನಿಮ್ಮೆಲ್ಲರನ್ನ ರಕ್ಷಿಸಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.